ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ಎಲ್ಲಿ ಹೊರಟಿದ್ದೀನಪ್ಪ ಅಂತಂದರೆ ಚಿಂತಾಮಣಿ ಹತ್ರ ಇರೋ ಕೈವಾರಕ್ಕೆ. ಇಲ್ಲಿ ವರ್ಷನೂ ಗುರುಪೂರ್ಣಿಮಾ ಸಂದರ್ಭವಾಗಿ ಇಲ್ಲಿ ಸಂಗೀತೋತ್ಸವ ನಡೆಯುತ್ತಂತೆ. ಇದು ನನಗೆ ಗೊತ್ತಿಲ್ಲ. ಆ್ಯಕ್ಚುಲಿ ನಾನು ಕೈಲಾಸಗಿರಿಗೆ ಹೋಗೋಣ ಅಂತ ಹೊರಟಿದ್ದೆ. ಇದು ಬ್ಯಾನರ್ಸ್ನ ನೋಡಿ ಕೈವಾರಕ್ಕೆ ಹೋಗೋಣ ಅಂತ ಹೋದೆ. 8ನೇ ತಾರೀಕಿಂದ 10ನೇ ತಾರೀಕುವರೆಗೂ ಇಲ್ಲಿ ಸಂಗೀತೋತ್ಸವ ನಡೀತಿದೆ. ಚಿಂತಾಮಣಿ ಲೋಕಲ್ ಕೈವಾರದವ್ರು ಯಾರು ಮಿಸ್ ಮಾಡ್ಕೊಂಡಿರಲ್ಲ ಅಂತಾನೆ ಅನ್ಕೊಳ್ತಾ ಇದ್ದೀನಿ. 3 ವರ್ಷ ಎಜುಕೇಶನ್ ಚಿಂತಾಮಣಿಯಲ್ಲೇ ಮಾಡಿದೆ, ಬಟ್ ನನಗಂತೂ ಈ ವಿಷಯನೇ ಗೊತ್ತಿಲ್ಲ. ಕೈವಾರಕ್ಕೆ ಬಂದು ಹೋಗಿದ್ದೀನಿ, ಬಟ್ ಏನಪ್ಪ ಅಂತಂದರೆ ನನಗೆ ಈ ಥರ ಪ್ರತಿ ವರ್ಷನೂ ಈ ಥರ ಗುರುಪೂರ್ಣಿಮೆಗೆ ವಿಶೇಷವಾಗಿ ಪೂಜೆ ನಡೆಯುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಎನಿವೇ, ಇವಾಗ ಹೋಗ್ತಿದ್ದೀನಲ್ಲ, ಮಿಸ್ ಮಾಡದೆ ನೋಡ್ಕೊಂಡು ಬರ್ತೀನಿ. ಈ ವಿಡಿಯೋನ ಚಿಂತಾಮಣಿ ಮತ್ತು ಕೈವಾರದವರು ಯಾರು ನೋಡ್ತಿದ್ರೋ ತಪ್ಪದೆ ಲೈಕ್ ಮಾಡ್ತೀರಾ ಅಂದ್ಕೊಳ್ತಿದ್ದೀನಿ. ಹಾಗೆ ಈ ವಿಡಿಯೋನ ಯಾರ್ಯಾರು ನೋಡ್ತಿದ್ದೀರೋ ಅವರೆಲ್ಲ ನಿಮಗಿಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೈನಲ್ಲಿ ರೀಚ್ ಆದ್ವಿ, ಬಟ್ ನಾವು ತುಂಬ ಲೇಟಾಗಿ ಹೋಗಿದ್ವಿ. ಅರೌಂಡ್ ಒಂದು 3:30 ಆಗಿತ್ತು ನಾವು ಹೋಗೋಷ್ಟೊತ್ತಿಗೆ. ಬೆಳಗ್ಗೆ ಹೋಗಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತೇನೋ. ಬೆಳಗ್ಗೆನೇ ಬಂದಿದ್ದಿದ್ರೆ ಕೈವಾರ ಕೈಲಾಸಗಿರಿ ಎರಡೂ ಕವರ್ ಮಾಡ್ಬೋದಾಗಿತ್ತೇನೋ. ನನ್ನ ಬ್ಯಾಡ್ ಲಕ್, ಬರೋಕ್ಕಾಗಲಿಲ್ಲ. ಆ್ಯಕ್ಚುಲಿ ಬ್ಯಾಡ್ ಲಕ್ ಅಲ್ಲ, ಗುಡ್ ಲಕ್ಕೆ. ಯಾಕಂದರೆ ನಾವು ಕೈಲಾಸಗಿರಿಗೆ ಹೋಗ್ಬೇಕು ಅಂದ್ಕೊಂಡಿದ್ದವರು ಕೈವಾರಕ್ಕೆ ಬಂದ್ವಿ. ಈ ವ್ಯೂನ ಮಿಸ್ ಆಗ್ತಾಯಿದ್ವಿ ನಾವು. ಸೊ ಗುಡ್ ಲಕ್. ಬಟ್ ಇಷ್ಟು ದೂರ ಬಂದು ಕೈವಾರ ಮಾತ್ರ ನೋಡಿ ಕೈಲಾಸಗಿರಿ ನೋಡಿಲ್ಲ ಅಂತ ಫೀಲ್ ಆಯಿತು. ಬಟ್ ಓಕೆ, ಇದನ್ನಾದರೂ ನೋಡಿ ಫುಲ್ ಎಂಜಾಯ್ ಮಾಡೋಣ. ನನ್ನ ಜೊತೆ ನೀವು ನೋಡಿ ಎಂಜಾಯ್ ಮಾಡಿ. ಹಾಗೆ ಇನ್ನೊಂದು ಮಾತು, ಕೈವಾರಕ್ಕೆ ಬಂದವರು ತಪ್ಪದೆ ಕೈಲಾಸಗಿರಿಗೆ ವಿಸಿಟ್ ಮಾಡಿ. ಯಾಕಂದರೆ ತುಂಬ ಹತ್ರನೇ, 5 to 6 ಕಿಲೋಮೀಟರ್ಸ್ ಆಗುತ್ತೆ ಅಷ್ಟೇ. ಇಲ್ಲಿಗೆ ಬಂದವರು ಅಲ್ಲಿಗೂ ವಿಸಿಟ್ ಮಾಡಿ, ಅಲ್ಲಿಗೆ ಬಂದವರು ಇಲ್ಲಿಗೂ ವಿಸಿಟ್ ಮಾಡಿ. ಗೊತ್ತಿರೋರಾದರೆ ಓಕೆ, ಗೊತ್ತಿಲ್ಲದೆ ಇರೋರ್ಗೆ ಹೇಳ್ತಾ ಇದ್ದೀನಿ. ಹೌದು, ಇಷ್ಟಕ್ಕೂ ಇದು ಏನು ಅಂದ್ಕೊಂಡ್ರೆ ದೇವಸ್ಥಾನನ ಬೇರೆ ಇನ್ನೇನಾದ್ರೂ ಅಂದ್ಕೊಂಡ್ರೆ ಇಲ್ಲಿ ಕೈವಾರ ತಾತಯ್ಯನವರ ಸಮಾಧಿ ಇದೆ ನಮಗೆ. ಇವರನ್ನೇ ದೇವ್ರ ಥರ ಇಲ್ಲಿ ಪೂಜೆ ಮಾಡ್ತಾರೆ. ಆ್ಯಕ್ಚುಲಿ ಪ್ರತಿ ವರ್ಷ ಗುರುಪೂರ್ಣಿಮೆಗೆ ಇಲ್ಲಿ ವಿಶೇಷವಾದ ಪೂಜೆ ನಡೆಯುತ್ತಂತೆ. ಇದನ್ನೇ ಕೈವಾರ ಜಾತ್ರೆ ಅಂತಲೂ ಅನ್ಬಹುದು. ಸ್ವರ್ಗದ ಥರ ಅನಿಸ್ತದೆ. ನೋಡಿ,
ಕರೆಕ್ಟಾಗಿ ಇಟ್ಟಿಲ್ಲ ಅವನು. ಕೈವಾರ ತಾತಯ್ಯನವರು ಕಾಲಜ್ಞಾನಿ. ಅವ್ರು ಹೇಳಿದ್ದೆಲ್ಲ ನಡೀತಿದೆಯಂತೆ, ನಡೆದಿದೆ ಕೂಡ. ನಾವು ನೋಡಬಹುದು. ದೇವಸ್ಥಾನ ಅಂದರೆ ದೇವಸ್ಥಾನನ ಮಠನ ನನಗೆ ಗೊತ್ತಿಲ್ಲ ಏನನ್ನಬೇಕು ಅಂತ ಹೇಳ್ಬಿಟ್ಟು. ಒಳಗಡೆ ಎಂಟ್ರಿ ಆದಾಗ ಕೈವಾರ ತಾತಯ್ಯನವರು ಏನೇನು ಹೇಳಿದ್ದಾರೆ, ಏನೇನು ನಡೆದಿದೆ ಅನ್ನೋದನ್ನೆಲ್ಲ ನೋಡಬಹುದು. ಅಲ್ಲಿ ಬುಕ್ಸ್ ಕೂಡ ಇಟ್ಟಿದ್ದಾರೆ, ಏನೇನು ಆಗಿದೆ ಏನು ಅಂತ ಹೇಳಿ. ಹಾಗೆ ತುಂಬ ಚೆನ್ನಾಗಿ ದರ್ಶನ ಆಯಿತು. ತುಂಬ ರಶ್ ಇದೆ. ಓಕೆ, ನಾವಿಲ್ಲಿ ತಾತನವರ ಸಮಾಧಿ ನೋಡ್ಬೋದು. ಸಮಾಧಿನೇ ನಾವು ದೇವರು ಅಂತ ಇಲ್ಲಿ ಪೂಜೆ ಮಾಡೋದು. ತುಂಬ ಚೆನ್ನಾಗಿದೆ. ಕೈವಾರ ತಾತಯ್ಯನವರು ಫ್ಯೂಚರಲ್ಲಿ ಏನೇನು ಆಗುತ್ತೆ ಅನ್ನೋದು, ಏನೇನು ಹೇಳಿದ್ದಾರೆ ಅದೆಲ್ಲ ನಿಜ ಆಗಿದೆಯಂತೆ. ಕೈವಾರ ತಾತಯ್ಯನವರು ನಾರಾಯಣ ಸ್ವಾಮಿನ ಆರಾಧ್ಯ ದೈವವಾಗಿಟ್ಕೊಂಡು ಈ ಥರ ಫ್ಯೂಚರಲ್ಲಿ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಹೇಳಿದ್ದಾರೆ. ಹಾಗೆ ಬುಕ್ಸ್ ಕೂಡ ಬರೆದಿದ್ದಾರೆ. ಕೈವಾರ ತಾತಯ್ಯನವರು ವರಕವಿ ಕೂಡ. ಇಲ್ಲಿ ಅನ್ನದಾನ ಕೂಡ ನಡೀತಾ ಇತ್ತು. ದರ್ಶನ ಆದಮೇಲೆ ಪ್ರಸಾದಕ್ಕೆ ಹೋಗ್ತಿದ್ದೀನಿ. ಇಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಪ್ರಸಾದ. ಕೊಟ್ಟಿದ್ದು 2 ಐಟಮೇ, ಅನ್ನ ಸಾಂಬಾರು ಮತ್ತು ಮೊಸರನ್ನ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಎಲ್ಲೇ ದೇವಸ್ಥಾನಗಳಲ್ಲಿ ಪ್ರಸಾದ ಮಾತ್ರ ಮಿಸ್ ಮಾಡ್ಕೋಬೇಡಿ. ಹೊಟ್ಟೆ ತುಂಬ ತಿಂದೆ ನಾನು. ಇಷ್ಟನಾ? ಓಕೆನಾ? ಇಲ್ಲಿ ನೋಡಬಹುದು ಅನ್ನದಾನಕ್ಕೋಸ್ಕರ ಎಷ್ಟೆಲ್ಲ ಐಟಮ್ಸ್ ಇದ್ದಾವೆ ಅಂತ ಹೇಳ್ಬಿಟ್ಟು. ಇಲ್ಲಿ ಅನ್ನದಾನ ಮಾಡಿಸೋದಕ್ಕೋಸ್ಕರ ಅಮೌಂಟು ಒಂದಿಷ್ಟು ಅಂತ ಕೊಡಬಹುದು ನಾವು. ಅಲ್ಲಿ ಚೀಟಿ ಬರ್ಕೊಳ್ತಿರ್ತಾರೆ, ಅವ್ರ ಹತ್ರ ಹೋಗಿ ಕೇಳಿ ಕೊಡಬಹುದು ಅನ್ನದಾನಕ್ಕೋಸ್ಕರ. ಅದಾದಮೇಲೆ ಇಲ್ಲಿ ಸಂಗೀತೋತ್ಸವ ನಡೀತಿದೆ ಅಂತ ಹೇಳಿದ್ನಲ್ಲ, ಆ ಹಾಲ್ಗೆ ಹೊರಟಿದ್ದೀವಿ. ಅಲ್ಲಿ ಫಸ್ಟು ಕೆಲವೊಂದು ಗ್ರೂಪ್ಸ್ ಅಂತ ಇದ್ದಾವೆ. ಆ ಗ್ರೂಪ್ಸ್ ಎಲ್ಲ ಫಸ್ಟೇ ಅಲ್ಲಿ ಹೋಗಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡು ಯಾವ ಟೈಮ್ಗೆ ಯಾವ ಗ್ರೂಪು ಅಂತ ಹೇಳಿ
ಅಲ್ಲಿ ಭಜನೆ ಟೈಪ್ ಗೋವಿಂದ ನಾಮಗಳ ಹಾಡುಗಳನ್ನ ಹಾಡ್ತಾಯಿದ್ರು. ಹಾಗೆ ಕೈವಾರ ತಾತಯ್ಯನವರ ಬರೆದಿರುವಂತಹ ಕೆಲವೊಂದು ಏನಿರ್ತವೆ ಪದ್ಯಗಳು, ಆ ಥರದ್ದನ್ನೆಲ್ಲನೂ ಅಲ್ಲಿ ಹಾಡ್ತಾಯಿದ್ರು. ತುಂಬ ಚೆನ್ನಾಗಿತ್ತು. ಯಾರಾದರೂ ಹೋಗ್ಬೋದು. ಅವರನ್ನು ರಕ್ಷಿಸಿ ಅವರಗಳ ನಿಮ್ಮ ಪೂಜೆ ಮಾಡಲಾಗಿ ಕಮಲಾಕ್ಷ ಕೈವರನ ಕೈವಾರ ತಾತಯ್ಯನವರ ದರ್ಶನ ಆಯಿತು. ಹಾಗೆ ಪ್ರಸಾದ ತಿಂದ್ವಿ. ಸಂಗೀತೋತ್ಸವದಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಅದನ್ನು ಕೇಳಿಸ್ಕೊಂಡು ಇವಾಗ ಹೊರಟಿದ್ದೀವಿ. ಹೊರಡೋ ದಾರಿನಲ್ಲಿ ಜಾತ್ರೆಯಲ್ಲಿ ಬಳೆ ಹುಡುಕ್ತಿದ್ದೀನಿ ನಾನು, ಎಲ್ಲಿದೆ ಅಂತ ಹೇಳಿ ಕಾಣಿಸ್ತಿಲ್ಲ. ಯಾವುದೋ ಒಂದು ಮೂಲೆಯಲ್ಲಿತ್ತು, ಹೋಗಿ ಹಾಕಿಸ್ಕೊಂಡೆ.